ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಅಧ್ಯಕ್ಷರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ಅಧ್ಯಕ್ಷರೇ, ರೈತರಿಗೆ ಜಯನೇ ಆಗ್ಲಿಲ್ಲ. ಅಧ್ಯಕ್ಷರೇ, ಇವತ್ತಿಗೂ ರೈತ ಎಲ್ಲಿ ಗೆಲ್ಲೇ ಇಲ್ಲ. ತನ್ನ ಇಡೀ ಜೀವನ ಪೂರ್ತಿ ಸೋಲ್ತಾನೆ ಬಂದ ಅಧ್ಯಕ್ಷರೇ ರೈತ. ಅಧ್ಯಕ್ಷರೇ, ಈ ಜಗತ್ತಿನಲ್ಲಿ ತಾನು ಬದುಕಿ ಮತ್ತೊಬ್ಬನಿಗೂ ಬದುಸ್ತಕ್ಕಂತ ಏಕೈಕ ವಿದ್ಯೆ ಅದು ಯಾವ್ದಾರ ಅಂದ್ರೆ ಅಧ್ಯಕ್ಷರೇ, ಅದು ಒಕ್ಕಲತನ. ಅಧ್ಯಕ್ಷರೇ, ಇವತ್ತು ಮೊನ್ನೆ ಧಾರಾಕಾರ ಮಳೆ ಆಯಿತು. ಬೆಂಗಳೂರಿನ ಅಧಿವೇಶನದಲ್ಲಿ ಬಂದಾಗ ಅಷ್ಟು ಮಳೆ ಆಗಿದ್ದಿಲ್ಲ ಅಧ್ಯಕ್ಷರೇ. ಈ ಮಳೆಯಿಂದ ಯಾವ ರೀತಿ ಆಯಿತು ಅಂದ್ರೆ ನಮ್ಮ ಹೊಲದಾಗಿರ್ತಕ್ಕಂಥ ಮಣ್ಣು ಕೊಚ್ಕೊಂಡು ಹೋಯ್ತು. ನಮ್ಮ ಎಲ್ಲ ರೈತರು ಪಂಪ್ ಸೆಟ್ಗಳು ಹರ್ಕೊಂಡು ಹೋದು, ದನ ಕರುಗಳು ಹರ್ಕೊಂಡು ಹೋದು, ಬೆಳೆ ಎಲ್ಲ ನೆಲ ಸಮ ಅದು, ಮಾವು ಹೋಯ್ತು, ಪಪ್ಪಾಯಿ ಹೋಯ್ತು, ಒಂದೊಂದು ಕಡೆ ಟಮಾಟ ನೋಡಿದ್ರೆ ಕಣ್ಣೀರು ಬರ್ತಿತ್ತು ಅಧ್ಯಕ್ಷರೇ. ಕಣ್ಣೀರು ಬರ್ತಕ್ಕಂಥ ಪರಿಸ್ಥಿತಿ. ನಾವು ಕೆಲವರಿಗೆ ಕೇಳಿದೆವು ಅಧ್ಯಕ್ಷರೇ, ನನಗೆ 50 ವರ್ಷ ಇಂಥ ಮಳೆನೇ ನಾನು ನೋಡಿಲ್ಲ. ಹಿರಿಯರು ಏನ್ ಹೇಳಿದ್ರು ಅಧ್ಯಕ್ಷರೇ ಅಂದ್ರ, ಈ ಮಳಿ ಇಂಥ ಮಳಿ ಯಾವಾಗ ಆಗಿತ್ತಂದ್ರ 1675ನೇ ಇಸ್ವಿದಾಗ ಆಗಿತ್ತು ಮಳಿ. ಅದ್ರ ಬಾದ್ ಇವತ್ತೇ ಇಂಥ ಮಳಿ ನಾವು ನೋಡಿದ್ದೇವೆ ಅಂತ ಹೇಳಿ ಹೇಳಿದ್ರು ಅಧ್ಯಕ್ಷರೇ, ನಮ್ಮ ಕಡೆ ರೈತರ ಪರಿಸ್ಥಿತಿ ನಿಜವಾಗ್ಲೂ ನನಗನ್ನಿಸ್ತದ, ಏನಪ್ಪಾ ನಮ್ದು ಒಂದು ಬದುಕ ಅಂತ ಹೇಳಿ ನಮಗ್ ಚಿಂತೆ ಅನಿಸ್ತದ ಅಧ್ಯಕ್ಷರೇ. ಇವತ್ತು ರೈತರು ನನ್ನ ಹೊಲ ಅದ, ಈ ಸಲ ನಂದು ಈ ಸಲ ಉದ್ದ ಆಗ್ತದ, ತೊಗರಿ ಆಗ್ತದ, ಸೋಯಾಬೀನ್ ಆಗ್ತದ, ಏನೋ ರಾಶಿ ಮಾಡಿ ನಾನು ಜೀವನ ಮಾಡ್ಬೇಕಂತ ಹೇಳಿತ್ತು. ಆದ್ರೆ ಇವತ್ತ ರೈತ ಪರೇಶಾನ್ ಆಗಿ ಏನು ಆತ್ಮಹತ್ಯೆಗೆ ಶರಣಾಗಬೇಕಂತ ಹೇಳಿ ಪ್ರತಿಯೊಬ್ಬ ರೈತ ತೊಂದರೆದೊಳಗಿದ್ದಾನೆ ಅಧ್ಯಕ್ಷರೇ. ಆದ್ರ ತಾವು ನೋಡಿದ್ರೆ ಅಧ್ಯಕ್ಷರೇ, ನಾನು ಕೂಡ ಈ ರೈತರಿಗೆ ಏನಾರೇ ಪರಿಹಾರ ಕೊಡಿಸ್ಬೇಕು. ಒಬ್ಬ ಬಡ ರೈತನ ಮಗನಿಗೆ ಶಾಸಕರು ಮಾಡ್ಯಾರ ಜನ, ಅವ್ರಿಗೆ ಏನಾರೇ ಪರಿಹಾರ ಕೊಡಿಸ್ಬೇಕಂತ ಹೇಳಿ ಅರೆಬೆತ್ತಲೆ ಹೋರಾಟ ಮಾಡ್ದ, ಚಾಬಕದ ಮೇಲೆ ಮೈ ಮೇಲೆ ಹೊಡ್ಕೊಂಡ. ಇವತ್ತಿಗೂ ಕೂಡ ನನ್ನ ಮೈ ಮೇಲೆ ಗರಿವ ಅಧ್ಯಕ್ಷರೇ. ಆದ್ರ ಇವತ್ತಿಗೂ ರೈತರಿಗೆ ಆ ಪರಿಹಾರ ನೋಡಿದ್ರ ನನಗೆ ಏನ್ ನೋವು ಆಗ್ತದಂದ್ರ, ನನ್ನ ಪಕ್ಕದ ಮಹಾರಾಷ್ಟ್ರದೊಳಗ ನನ್ನ ಮತಕ್ಷೇತ್ರಕ್ಕೆ 3 ಮತಕ್ಷೇತ್ರಗಳು ಹೊತ್ಕೊಂಡವ, ಔಸಾ, ಉಮ್ಮರ್ಗ, ನಿಲಂಗ. ಅಲ್ಲಿ ರೈತರಿಗೆ ದೇವೇಂದ್ರ ಫಡ್ನವೀಸ್ ಅವರು ಕೈ ತುಂಬಾ ಪರಿಹಾರ ಕೊಟ್ಟಾರ. ಅವರಿಗೆ ಎಷ್ಟು ಸುಮಾರು 31,628 ಕೋಟಿಗಳು ದೇವೇಂದ್ರ ಫಡ್ನವೀಸ್ ಅವರು ಪರಿಹಾರ ಕೊಟ್ಟರು. ಹೌದು, ಅಲ್ಲಿನೂ ಕೂಡ ಲಾಡ್ಕಿ ಬಹನ್ ಯೋಜನೆ ಇದೆ, ಅಲ್ಲೂ ಬಸ್ ಫ್ರೀ ಇದೆ. ಆದ್ರೆ ನಮ್ಮಲ್ಲಿ ಇವತ್ತು ಪರಿಹಾರ ಪೋರ್ಟಲ್ ತೆಗೆದು ನೋಡ್ರಿ, 3,000 ಹಿನ್ನ ಮುಟ್ಟಿಲ್ಲ. ಮಹಾರಾಷ್ಟ್ರದೊಳಗ 31,000 ಕೇಂದ್ರ ಸರ್ಕಾರ ಎಷ್ಟು ಕೊಡ್ತು ಅಷ್ಟು ಕೊಟ್ಟು ಇವತ್ತು ನೋಡಿ ನೀವು ಅಲ್ಲಿ ಜನ, ನಮ್ಮ ಪಕ್ಕದ ಕ್ಷೇತ್ರ ಜನ, ನಮಗಿಷ್ಟು ದುಡ್ಡು ಬಂತು, ನನಗೆ 1 ಲಕ್ಷ ಬಂತು, ನನಗೆ 2 ಲಕ್ಷ ಬಂತು ಅಂತ ಹೇಳಿ ಒಂದೇ ಸವನ ಗೋಳಾಡ್ತಾರೆ ಅಧ್ಯಕ್ಷರೇ. ನಮ್ಮ ರೈತರು ಆಕಳ ಸ್ವಭಾವದವ್ರ ಅಧ್ಯಕ್ಷರೇ. ಹೋರಾಟ ಅಂದ್ರೆ ಗೊತ್ತಿಲ್ಲ ನಮಗ. ನಮ್ಮ ರೈತರು ಬೆಕ್ಕಿನ ಸ್ವಭಾವದವರಲ್ಲ. ಬೆಕ್ಕು ಏನ್ ಮಾಡ್ತದ ಅಧ್ಯಕ್ಷರೇ, ಒಂದು ಕೋಣೆಯೊಳಗ ಬಾಕಲು ಬಂದ್ ಮಾಡಿ, ಕಿಟಕಿ ಬಂದ್ ಮಾಡಿ ಹೊಡಿಲಕ್ ಸ್ಟಾರ್ಟ್ ಮಾಡ್ರಿ, ಮೊದಲು ತಪ್ಪಿಸ್ಲೋಕ್ ನೋಡ್ತದ ಅಧ್ಯಕ್ಷರೇ ಬೆಕ್. ಒಂದ್ ವೇಳೆ ತಪ್ಪಿಸ್ಲೋಕ್ ಆಗಿಲ್ಲ ಅಂದ್ರ ಹೊಡೆಯವನು ಕುತ್ತಿಗೆ ಅಟ್ಯಾಕ್ ಮಾಡ್ತದ ಅಧ್ಯಕ್ಷರೇ. ಆದ್ರೆ ನಮ್ಮ ರೈತರು ಕುತ್ತಿಗೆ ಹಿಡಿಯೋರಲ್ಲ. ಬೇಜಾರಾಯ್ತಂದ್ರೆ ಹೋಗಿ ನೇಣು ಹಾಕೋಮಂತ ನನ್ನ ಭಾಗದ ರೈತರು, ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ರೈತರ ಅಧ್ಯಕ್ಷರೇ. ಇದು ಒಂದ್ ಕಡೆ ಆದ್ರ ನಾನು ಈ ವಿನಂತಿಯನ್ನು ಮಾಡ್ತೇನೆ, ನೀವು ರೈತರಿಗೆ ಕೈ ಹಿಡಲ್ಲ, ರೈತರಿಗೆ ಪರಿಹಾರ ಕೊಡಲ್ಲ ಅಂದ್ರ ಯಾಕೆ ಈ ಸರ್ಕಾರ ಇರಬೇಕು? ರೈತರು ಒಂದ್ ವೇಳೆ ಇದೇ ಪರಿಸ್ಥಿತಿದಾಗ ಮುಂದುವರೆದ್ರೆ ನಾವು ಯಾರು ಉಳಲ್ಲ, ನಮ್ಗೆ ಯಾರಿಗೂ ಉಳ್ಗಾಲಿಲ್ಲ. ಈಗ ನಮಗ್ ಬಹಳ ಚಂದ ಅನಿಸ್ಲತ್ತದ, ನಮ್ಗೆ ಅದ್ರ ಅರಿವು ಆಗಲಾಗ್ಯದ. ನಾನು ಸ್ವತಃ ಹೋಗಿನಿ ಅಧ್ಯಕ್ಷರೇ, ನಾನು ಸ್ವತಃ ಹೋಗಿ ತೊಗರಿ ಏನು ಇನ್ನೇನ್ ರೈತ ಬೆಳೆ ರಾಶಿ ಮಾಡಬೇಕು, ಆ ಟೈಮ್ನ ತೊಗರಿ ನೀರಾಗ ನಿಂದಿರ್ತದ. ಬೆಳೆದವನಿಗೆ ಎಷ್ಟು ಕಷ್ಟ ಆಗಲ್ಲ. ಸಾಲಕ್ಕೆಲ್ಲೋ ಹೋಗಿರ್ಬೇಕು, ಅವನು ಯಾರ ಬಲ್ಲ ಸಾಲ ತರಬೇಕು. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ನಿಮ್ಮ ಪರವಾಗಿ ಮಹಾರಾಷ್ಟ್ರ ಮಾದರಿದೊಳಗ ನಮಗೂ ಕೂಡ ಪರಿಹಾರ ಕೊಡ್ರಿ ಅಂತ ಹೇಳಿ ಅಧ್ಯಕ್ಷರೇ. ಇನ್ನೊಂದ್ ಕಡೆ ನಮ್ ಕಡೆ ಏನಾರೇ ದವಾಖಾನೆ ಒಂದ್ ವೇಳೆ ಹತ್ತು ಅಂದ್ರ ರೈತರಿಗೆ ಆ ಪರಿಸ್ಥಿತಿ ನೀವು ಕೇಳಬಾರ್ದು. ಯಾವ ದವಾಖಾನೆ ಹೋದ್ರು 2 ಲಕ್ಷ 3 ಲಕ್ಷ ಬಿಲ್ಲ. ಯಾವ್ದು ಏನ್ ಮಾಡ್ಬೇಕು ಅಧ್ಯಕ್ಷರೇ? ನಾವು ಒಂದ್ ಕಡೆ ಬೆಳೆ ಹೋಯ್ತು, ರೋಗಗಳು ನಮಗೆ ಯಾವ ತಪ್ಪಲಾಗ್ಯಾವ. ಇವತ್ತು ಸಿಎಂ ಪರಿಹಾರ ನಿಧಿ ಕೊಡ್ತೀರಿ ನಮಗ, 1 ವರ್ಷಕ್ಕೆ ಎಷ್ಟು ಸಿಎಂ ಪರಿಹಾರ ನಿಧಿ ಕೊಡ್ತಿರ್ತಾವು. ಹಬ್ಬಬ್ಬ ಅಂದ್ರ
70 80 ಕೋಟಿ ಸಿಎಂ ಪರಿಹಾರ ನಿಧಿ. ಸಿಎಂ ಪರಿಹಾರ ನಿಧಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಎಲ್ಲರ ಪರವಾಗಿ, ನೀವು ಬರೇ ಆ ಗೃಹಲಕ್ಷ್ಮಿಯನ್ನು ಕೊಡ್ಲತ್ತಿರಲ್ಲ ಅಧ್ಯಕ್ಷರೇ, 50 ರೂಪಾಯಿ ಅದನ್ನು ಕಟ್ ಮಾಡ್ಕೋರಿ. ಸಿಎಂ ಪರಿಹಾರ ನಿಧಿ ಒಂದು ವರ್ಷಕ್ಕೆ 1,000 ಕೋಟಿ ಕೊಡ್ಬೋದು, 1,000 ಕೋಟಿ. ಯಾಕಂದ್ರೆ ನಮ್ ಕಡೆ ದವಾಖಾನಿಗೆ ಹೋಗ್ಬೇಕು, ಅಲ್ಲಿ ಬಿ ರೊಕ್ಕ ಹಾಕಬೇಕು, ಹೊಲ ಮಾರ್ಕೋಬೇಕು, ಸಾಯ್ಬೇಕು, ಹಿಂದುಳಿದವ್ರನ್ನು ಕೊರಗ್ ಸಾಯ್ಬೇಕು ಅಧ್ಯಕ್ಷರೇ. ಇಂಥ ಜ್ವಲಂತ ಸಮಸ್ಯೆ ನಮ್ ಕಡೆ ಸಾಕಷ್ಟು ಇದೆ ಅಧ್ಯಕ್ಷರೇ. ಕಿಡ್ನಿ ಫೇಲ್ ಆಗಿರೋದು ಅಧ್ಯಕ್ಷರೇ, ಈಚೀಚೆಗಡೆ ಹಾರ್ಟ್ ಅಟ್ಯಾಕ್ಗಳು ಅಧ್ಯಕ್ಷರೇ, ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳಿಂದ ನಮ್ಮ ರೈತರು ಪರದಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಅದ್ರ ಜೊತೆಗೆ ಅಧ್ಯಕ್ಷರೇ ಇನ್ನೊಂದು, ಉತ್ತರ ಕರ್ನಾಟಕ